ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರು ಒಬ್ಬ ವಿದ್ಯಾವಂತರು, ಸರಳ ಸಜ್ಜನಿಕೆಯ ವ್ಯಕ್ತಿ, ಒಂದು ದೂರದೃಷ್ಟಿ ಇರುವಂತಹ ವ್ಯಕ್ತಿತ್ವ. ಕಾಂಗ್ರೆಸ್ನಿಂದಾಗಲಿ ಅದರ ಅಲಯನ್ಸ್ನಿಂದಾಗಲಿ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರು ದೇಶವನ್ನು ನೋಡ್ತಾ ಇದ್ದಾರೆ, ದೇಶದ ಭದ್ರತೆಯನ್ನು, ದೇಶದ ಸುಭದ್ರ ಸರ್ಕಾರವನ್ನು ನೋಡ್ತಾ ಇದ್ದಾರೆ. ನಮ್ಮ ಪ್ರತಿ ಬೂತ್ನಲ್ಲಿರುವಂತಹ ಸಂಘಟನೆಯೇ ನಮಗೆ ಶಕ್ತಿ, ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ. ಮೋದಿ ಅವರಿಂದ ಮಾತ್ರ ಒಂದು ಸುಭದ್ರವಾದಂತಹ ಸರ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಇಟ್ಕೊಂಡು ಇವತ್ತು ಮತದಾರರು ಬಿಜೆಪಿಗೆ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ. 4ನೇ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಹಾರಿಸ್ತೇವೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಇದೀಗ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕೊಪ್ಪಳದಲ್ಲಿದ್ದೀವಿ, ಬಿಜೆಪಿ ಪಾರ್ಟಿ ಆಫೀಸಲ್ಲಿದ್ದೀವಿ. ಇಲ್ಲಿಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂಥ ನವೀನ್ ಗುಳಗಣ್ಣನವರು, ಬೆಂಗಳೂರು ಭಾಗದಲ್ಲಿ ನವೀನ್ ಗುಳಗಣ್ಣನವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ಈಶಣ್ಣ ಗುಳಗಣ್ಣನವರು ಈ ಭಾಗದ ಹೆಸರಾಂತ ಶಾಸಕರಾಗಿದ್ದರು. ಇವರು ಕೂಡ ಸ್ಪರ್ಧಿಸಿದ್ರು, ಅಲ್ಲದೆ ಕಳೆದ ಬಾರಿ ಮತ್ತು ಈ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು. ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಕ್ಯಾವಟೂರು ಬಸವರಾಜ್ ಕ್ಯಾವಟೂರ್ ಪರವಾಗಿ ಓಡಾಡ್ತಾ ಇದ್ದಾರೆ. ಜವಾಬ್ದಾರಿ ಜೋರಾಗಿದೆ. ಸರ್ ನಮಸ್ತೆ, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಹೇಗಿದೆ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರ? ಸರ್, ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 2009, 2014 ಮತ್ತು 2019 3 ಬಾರಿ ಈಗಾಗಲೇ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಎದ್ಕೊಂಡು ಬಂದಿದ್ದಾರೆ. 2024 ಚುನಾವಣೆಯಲ್ಲೂ ಕೂಡ ನಮ್ಮ ಓಡಾಟಗಳು ಮತ್ತು ನಿರಂತರವಾದಂಥ ಈ ಜನಸಂಪರ್ಕ ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಪ್ರಮುಖರು ಮತ್ತು ಎಲ್ಲ ನಾಯಕರು ಅವರೆಲ್ಲರ ಓಡಾಟವನ್ನು ನೋಡಿದರೆ 100ಕ್ಕೆ 100ರಷ್ಟು ಮತ್ತು ಜನರು ನಮಗೆ ನೀಡ್ತಿರುವಂಥ ಪ್ರತಿಕ್ರಿಯೆಗಳನ್ನು ನೋಡಿದರೆ 2024 ಚುನಾವಣೆಯಲ್ಲೂ ಕೂಡ 4ನೇ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಹಾರಿಸ್ತೇವೆ. ಸರ್, ಅಭ್ಯರ್ಥಿ ವಿಚಾರಕ್ಕೆ ಬಂದಾಗ ಸಂಗಣ್ಣ ಕರಡಿ ಅವರು ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂಗೆ ಹೇಳ್ತಿದ್ರು, ಟಿಕೆಟ್ ಕೊಡಲಿಲ್ಲ ಅಂದರೆ ಫಸ್ಟೇ ಹೇಳ್ಬಿಡಿ ಅಂತ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಒಂದಷ್ಟು ಜನ ಕಾಂಗ್ರೆಸ್ಗೆ ಶಕ್ತಿ ಅಂತಾರೆ, ಒಂದಷ್ಟು ಜನ ಬಿಜೆಪಿಗೆ ಪ್ಲಸ್ ಅಂತಾರೆ. ಜಿಲ್ಲಾಧ್ಯಕ್ಷರಾಗಿ ನೀವೇನು ಹೇಳ್ತೀರಿ? ಸರ್, ಈಗ ಸಂಗಣ್ಣ ಕರಡಿಯವರ ವಿಷಯ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ವರಿಷ್ಠರು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ಮಾಡಿ ಬಸವರಾಜ್ ಕ್ಯಾವಟರ್ ಅವರಿಗೆ ಟಿಕೆಟನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನಗಳು ಏನು ಸಂಗಣ್ಣ ಕರಡಿಯವರಲ್ಲಿತ್ತು, ಅದನ್ನು ಕರೆಸಿ ಮಾನ್ಯ ವಿಜೇಂದ್ರ ಅವರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರಾಗಿರುವಂಥ BS ಯಡಿಯೂರಪ್ಪನವರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಸೊ ನಮ್ಮೆಲ್ಲ ರಾಜ್ಯ ಪ್ರಮುಖರು ಕೂಡ ಕರೆಸಿ ಮಾತನಾಡಿ ಬರುವಂಥ ದಿನಗಳಲ್ಲಿ ಅವ್ರಿಗೆ ಒಂದು ಉತ್ತಮವಾದಂಥ ಸ್ಥಾನಮಾನವನ್ನು ನೀಡಿ ಅವರಿಗೆ ಗೌರವಯುತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಡೆಸ್ಕೊಳ್ಬೇಕು ಅನ್ನುವಂಥ ವಿಶ್ವಾಸವನ್ನು ಕೂಡ ನಾವು ನೀಡಿದ್ವಿ. ಆದರೆ 2-3 ಸಭೆಗಳಿಗೆ ಕೂಡ ಅವರು ಆಗಮಿಸಿದರು. ಚುನಾವಣೆ ಪ್ರಾರಂಭ ಆದ ನಂತರ ಕುಷ್ಟಗಿಯಲ್ಲಿ ನಡೆದಂಥ ನಮ್ಮ ಮಹಾಶಕ್ತಿ ಕೇಂದ್ರದ ಸಭೆಯಲ್ಲಿ, ಜೊತೆಗೆ ಕೊಪ್ಪಳದಲ್ಲಿ ನಡೆದಂಥ ಒಂದು ಬೂತ್ ವಿಜಯ್ ಅಭಿಯಾನ ಕಾರ್ಯಕ್ರಮ ಮತ್ತು JDS BJP ಸಮನ್ವಯ ಒಂದು ಸಭೆಗೆ ಆಗಮಿಸಿದ್ರು. ಅಲ್ಲಿ ಕೂಡ ಮೋದಿ ಪರವಾಗಿ ಭಾಷಣವನ್ನು ಮಾಡಿ ನಾವು ಬಸವರಾಜ್ ಡಾಕ್ಟರ್ ಅವರನ್ನು ಗೆಲ್ಲಿಸೋಣ ಅನ್ನುವಂಥ ಮಾತನ್ನು ಕೂಡ ಅವ್ರು ಮಾತನಾಡಿದರು. ಅದಾದ ನಂತರ ಏನು ಚಟುವಟಿಕೆಗಳು ಅದು ಗೊತ್ತೇ ಆಗಲಿಲ್ಲ. ನಾವು ಪ್ರತಿ ಹಂತದಲ್ಲೂ ಕೂಡ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನೇ ಪರ್ಸನಲಾಗಿ ಮಾತನಾಡಿ ನೀವು ಬರಬೇಕು ಅನ್ನುವಂಥ ಆಹ್ವಾನವನ್ನು ಪ್ರತಿ ಕಾರ್ಯಕ್ರಮಕ್ಕೆ ಕೂಡ ನಾನು ಕೊಟ್ಟಿದ್ದೀನಿ. ಆದರೆ ಅದಾದ ನಂತರ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅದಾದಮೇಲೆ ಅವರು ಕಾಂಗ್ರೆಸ್ ಸೇರ್ಪಡೆ ಆದರು. ಕಾಂಗ್ರೆಸ್ ಸೇರ್ಪಡೆಯಿಂದ ನಮಗೆ ಯಾವುದೇ ಹಾನಿಯೇ ಇಲ್ಲ ನಮಗೆ, ಒಂದನೇದ್ದು. ಮತ್ತು ನಮಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಸಂಪೂರ್ಣವಾದಂಥ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೀನಿ. ನಮಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ದೀವಿ. ಸರ್, ಮತ್ತೊಂದು ಕಡೆ ಸಂಗಣ್ಣ ಕರಡಿ ಅವರ ಫ್ಯಾಕ್ಟಿಂದಾಗಿ ಬಿಜೆಪಿಯಲ್ಲಿ ಸೆಕೆಂಡ್ ಲೇಯರ್ ಲೀಡರ್ಗಳು ಬೆಳೀಲಿಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಇಲ್ಲ ಅದೇ ಕುಟುಂಬ ಅವರಿಗೆ ಟಿಕೆಟು ಪ್ರತಿ ಸಲ ಅನ್ನೋ ಚರ್ಚೆಗಳು, ಇದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ಕೋತೀರಿ? ಸರ್, ನಮಗೆ ಸಂಗಣ್ಣ ಕರಡಿಯವರ ವಿಷಯ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ನಾಯಕರಿದ್ದರು. ಅವ್ರಿಗೂ ನಾವೆಲ್ಲರೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟು ಮತ್ತು ಪಾರ್ಟಿಯಲ್ಲೂ ಕೂಡ ಉತ್ತಮವಾಗಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಒಮ್ಮೆ ಒಬ್ಬ ನಾಯಕರು ಬೇರೆ ತೀರ್ಮಾನವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಬೇರೆದವ್ರಿಗೆ ಒಂದು ಅವಕಾಶಗಳು ಇದ್ದೇ ಇರುತ್ತೆ. ಯಾರಿಗಾದರೂ ಮನಸ್ಸಿನಲ್ಲಿ ಒಂದು ಚಿಗುರು ಹುಟ್ಟುತ್ತೆ, ನಾನು ಕೂಡ ನಾಯಕನಾಗಬೇಕು ಅನ್ನೋ ಆ ನಿಟ್ಟಿನಲ್ಲಿ ಇವತ್ತು ಸೆಕೆಂಡ್ ಲೈನ್ ಲೀಡರ್ಗಳಿಗೂ ಕೂಡ ಒಂದು ಆಶಾಭಾವನೆ ಇದೆ. ಕೊಪ್ಪಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ಬೋದು ಅಥವಾ ಎಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ನಾವು ಕೂಡ ಬೆಳಿಬೋದು ಅನ್ನುವಂಥ ವಾತಾವರಣ ಇದೆ. ಆ ನಿಟ್ಟಿನಲ್ಲಿ ನಾವು ಆ ಸೆಕೆಂಡ್ ಲೈನ್ ಲೀಡರ್ಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಅವರನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆಯನ್ನು ಮಾಡ್ತಾಯಿದ್ದೇವೆ. ಬಹುಶಃ 100% ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅದೆಲ್ಲ ಪ್ಲಸ್ ಆಗಿದೆ ನಮಗೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟೂರ್, ಅರೆ ಬ್ಯಾಲೆಟ್ ಪೇಪರಲ್ಲಿ ಬಸವರಾಜ್ ಕೆ ಶರಣಪ್ಪ, ಅವ್ರ ತಂದೆ ಕೂಡ ಕುಷ್ಟಗಿ MLA ಆಗಿದ್ದರು. ಓಕೆ, ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ನೋಡಿದಾಗ ಡಾಕ್ಟ್ರು ಒಂದಷ್ಟು ಹೊಸ ಅಭ್ಯರ್ಥಿ ಅಂದರು, ಆದರೆ ಅವ್ರಿಗೆ ರಾಜಕೀಯ ಹೊಸ್ತಲ್ಲ. ಎಷ್ಟರ ಮಟ್ಟಿಗೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಬಿಜೆಪಿಗೆ ಶಕ್ತಿ ತುಂಬುತ್ತೆ ಅನಿಸುತ್ತೆ? ಮೊದಲನೇದಾಗಿ ಡಾಕ್ಟರ್ ಹೊಸಬರಲ್ಲ, ಯಾಕಂದರೆ ಅವ್ರ ತಂದೆಯವರು ಕೂಡ ಶಾಸಕರಾದಂಥವರು ಮತ್ತು ಅವ್ರ ತಂದೆಯವರು 5 ಚುನಾವಣೆಗಳನ್ನು ಮಾಡಿದ್ದಾರೆ. 1 ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದಾರೆ, 4 ಚುನಾವಣೆಗಳಲ್ಲಿ ಅವ್ರು ಸೋತಿದ್ದಾರೆ.
ಆ ಸೋಲು ಗೆಲುವಿನ ಹಿಂದ್ಗಡೆ ಡಾಕ್ಟರ್ ಯಾವಾಗಲೂ ಕೂಡ ಒಬ್ಬ ಕಾರ್ಯಕರ್ತರಾಗಲಿ ಅಥವಾ ಮನೆಯವರಾಗಲಿ ಜನರ ಜೊತೆ ಯಾವಾಗಲೂ ಕೂಡ ಬೆರೆತಂಥವ್ರು ಮತ್ತು ಜನರ ನಾಡಿಮಿಡಿತ ಗೊತ್ತಿರುವಂಥವ್ರು. ಅದ್ರ ಜೊತೆಗೆ ಡಾಕ್ಟರ್ ವೃತ್ತಿಯಲ್ಲಿರೋದ್ರಿಂದ ಅವ್ರಿಗೆ ಒಂದು ಉತ್ತಮವಾದಂಥ ವಾತಾವರಣ ಇದೆ ಮತ್ತು ಅವ್ರು ಎಲ್ಲರೂ ಕೂಡ ಪರಿಚಯ ಇರುವಂಥವ್ರು. ಅದೇ ಹಾಗೇನು ಪರಿಚಯ ಇಲ್ಲ ಅನ್ನುವಂಥ ಭಾವನೆ ಯಾವುದೋ ರೀತಿಯಲ್ಲಿ ಇಲ್ಲ. ಅದು ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಮೋದಿ ಪ್ಲಸ್, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್, ಕೊಪ್ಪಳದಲ್ಲಿ ಯಾವ ಪ್ಲಸ್ ಆಗುತ್ತೆ ಸರ್? ಒಂದನೇದು ನಮಗೆ ಮೋದಿಯವರು, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು, 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂಥ ಸಂಕಲ್ಪ ಪ್ರತಿಯೊಬ್ಬ ಮತದಾರರು ಕೂಡ ಈ ಭಾಗದಲ್ಲಿರುವಂಥ ಮತದಾರರು ಮಾಡಿದ್ದಾರೆ. ಅದೇ ರೀತಿ ನಮಗೆ 1ನೇ ಪ್ಲಸ್ಸು ನರೇಂದ್ರ ಮೋದಿಯವರು, 2ನೇ ಪ್ಲಸ್ಸು ನಮ್ಮೆಲ್ಲ ನಾಯಕರು, ಜಿಲ್ಲೆಯಲ್ಲಿರುವಂಥ ಇಡೀ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ನಾಯಕರು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಘಟನೆ, ನಮ್ಮ ಪ್ರತಿ ಬೂತ್ನಲ್ಲಿರುವಂಥ ಸಂಘಟನೆಯೇ ನಮಗೆ ಶಕ್ತಿ, ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ. ಹಾಗಾಗಿ ನಾವು ಈ ಸಲ ಮತ್ತೊಮ್ಮೆ ಬಸವರಾಜ್ ಡಾಕ್ಟರ್ ಅವರನ್ನು, ಈ ಚುನಾವಣೆಯಲ್ಲಿ ಬಸವರಾಜ್ ಡಾಕ್ಟರ್ ಅವರನ್ನು ಗೆಲ್ಲಿಸ್ತೇವೆ ಅನ್ನೋ ಹುಮ್ಮಸ್ಲಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕಾರ್ಯಕರ್ತರೇ ನಮಗೆ ದೊಡ್ಡ ಶಕ್ತಿ. ಹೌದು. ಕಳೆದ ಕೆಲ ದಶಕ ಅಥವಾ ಲಾಸ್ಟ್ 4 ಸಲದಿಂದ ಬಿಜೆಪಿಯ ಭದ್ರಕೋಟೆ, ಹಿಂದೆ ಕಾಂಗ್ರೆಸ್ ಅವರು ಗೆಲ್ತಿದ್ರು, ಇಲ್ಲ ಅಂತೇನಿಲ್ಲ. ಆದರೆ ಹಿಟ್ನಾಳ್ ಅವರು ಕೂಡ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಅನುಭವ, ಡಿ ಕೆ ಶಿವಕುಮಾರ್ ಅವ್ರ ಚಾಣಾಕ್ಷತನ, ಇದ್ಯಾವುದು ನಿಮ್ಗೆ ಅಡ್ಡಿ ಆಗಲ್ವಾ? ಇದು ಯಾವುದೂ ಕೂಡ ಅಡ್ಡಿ ಆಗಲ್ಲ. ಜನರು ದೇಶವನ್ನು ನೋಡ್ತಾ ಇದ್ದಾರೆ, ದೇಶದ ಭದ್ರತೆಯನ್ನು, ದೇಶದ ಸುಭದ್ರ ಸರ್ಕಾರವನ್ನು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದಾಗಲಿ ಅದರ ಅಲಯನ್ಸ್ನಿಂದಾಗಲಿ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರಿಂದ ಮಾತ್ರ ಒಂದು ಸುಭದ್ರವಾದಂಥ ಸರ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಇಟ್ಕೊಂಡು ಇವತ್ತು ಮತದಾರರು ಬಿಜೆಪಿಗೆ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ. ಡಾಕ್ಟರ್ ಬಸವರಾಜ್ ಅವ್ರ ಪರವಾಗಿ ಕೊನೆದ ಕರ್ನಾಟಕ ಟಿವಿ ಮೂಲಕ ಕ್ಷೇತ್ರದ ಮತದಾರರಿಗೆ ಏನು ಹೇಳಿಕೆ? ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರು ಒಬ್ಬ ವಿದ್ಯಾವಂತರು, ಸರಳ ಸಜ್ಜನಿಕೆಯ ವ್ಯಕ್ತಿ, ಒಂದು ದೂರದೃಷ್ಟಿ ಇರುವಂಥ ವ್ಯಕ್ತಿತ್ವ. ಈ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೊಸದು ಮಾಡಬೇಕು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇವತ್ತು ಮೂಲಭೂತ ಸೌಕರ್ಯಗಳ ಕ್ಷೇತ್ರದಲ್ಲಿರ್ಬೋದು, ದೇಶದಲ್ಲಿ ಏನು ನರೇಂದ್ರ ಮೋದಿಯವರ ಹಾದಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಕಲ್ಪನೆ ಇವತ್ತು ಅವ್ರದ್ದಿದೆ. ಆ ಕಲ್ಪನೆಗೆ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಮತದಾರರು ಶಕ್ತಿಯನ್ನು ಕೊಡಬೇಕು ಮತ್ತು ಡಾಕ್ಟರ್ ಬಸವರಾಜರನ್ನು ಆಯ್ಕೆ ಮಾಡೋದ್ರಲ್ಲಿ ತಾವೆಲ್ಲರೂ ಕೂಡ ಅವರು ಶ್ರಮಿಸಬೇಕು ಮತ್ತು ಆಯ್ಕೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಎನಿವೇ, ಒಳ್ಳೇದಾಗಲಿ. ಆದಷ್ಟು ಬೇಗ ಮುಂದಿನ ಸಲ ನೀವು ವಿಧಾನಸಭೆಗೆ ಬನ್ನಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ವೀಕ್ಷಕರೇ, ನಿಜ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, ಸೂಕ್ತ ಅಭ್ಯರ್ಥಿ ಡಾಕ್ಟರ್ನ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಹೀಗಾಗಿ ಕೊಪ್ಪಳದಲ್ಲಿ ಅವರನ್ನು ಗೆಲ್ಲಿಸ್ಬೇಕನ್ನೋದು ಜಿಲ್ಲಾಧ್ಯಕ್ಷರಾದಂಥ ನವೀನ್ ಗುಳಗಣ್ಣನವರ ಮಾತು. ನೀವು ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಕೊಪ್ಪಳದ ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಕೊಪ್ಪಳ.